ಏನು ಅಮ್ಮ ಹಾಗಂದ್ರ? ಬರೀ ಹೇಳೋದಲ್ಲ, ಜೀವನಾಂಶದ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಳಕ್ಕೆ ಅಂತ ಬಂದಿದ್ದ ಲಾಯರ್ನ ಹಾಗೆ ಸಾಗಾಕಿದ್ರು. ಅಂದ್ರೆ ಡಿವೋರ್ಸ್ ಕೊಡಲ್ವಂತ ಅಮ್ಮ? ಇನ್ನೇನ್ ಅರ್ಥ ಇದ್ರದು? ಏನ್ ತಲೆ ಕೆಡಿದ್ಯಾ ಅಮ್ಮಂಗೆ? ಅವ್ರ ಕಡೆಯಿಂದ ಜೀವನಾಂಶ ಅಂತ ಒಂದು ಪೈಸಾ ಬೇಕಾಗಿಲ್ಲ, ಆದ್ರೆ ಅಮ್ಮ ಡಿವೋರ್ಸ್ ಕೊಡ್ಲೇಬೇಕು. ಅದೇನ್ ಕೊಡಲ್ಲ ನಾನು ನೋಡ್ತೀನಿ. ಆದಿ, ನೀನ್ ಬಲವಂತ ಮಾಡಿ ಡಿವೋರ್ಸ್ ತಗೊಂತ ಹೇಳಕ್ ಆಗತ್ತಾ? ಯಾಕಾಗಲ್ಲ, ಅವ್ರು ನಮ್ಮಮ್ಮ. ಇರಬಹುದು, ಆದ್ರೆ ಡಿವೋರ್ಸ್ ತಗೋತಾ ಇರೋದು ನಿನ್ ತಂದೆ ಜೊತೆ ಅಲ್ವಲ್ಲ? ಏನ್ ವ್ಯತ್ಯಾಸ? ತುಂಬಾ ಇದೆ ಕಣೋ, ನೀನ್ ಹಾಗೆಲ್ಲ ಕೇಳ್ಬಾರ್ದು ಅದನ್ನ. ಆದ್ರೆ ನನಗೆ ಅಮ್ಮ ಇನ್ನ ಮಿಸ್ಸಸ್ ಸೂರ್ಯ ರಾಜಶೇಖರ್ ಹಂಚ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹಾಗಾದ್ರೆ ಅದಕ್ಕೆ ಏನಾದ್ರೂ ಬೇರೆ ದಾರಿ ಹುಡ್ಕೋಣ. ಅದೆಲ್ಲ ಏನು ಬೇಕಾಗಿಲ್ಲ, ನೇರ ಮಾತಾಡೋಣ. ಆದಿ, ಇವಾಗ ನೀನು ಆಂಟಿ ಹತ್ರ ಹೋಗಿ ಜಗಳ ಆಡೋದ್ರಲ್ಲಿ ಏನ್ ಅರ್ಥನೂ ಇಲ್ಲ. ನಾನೇ ಚಾಡಿ ಹೇಳಿ ಕಳ್ಸಿದೀನಿ, ಅವ್ರು ಡಿವೋರ್ಸ್ ಆಗೋದು ನನ್ಗೂ ಬೇಕಾಗಿದೆ ಅಂತ ಅರ್ಥ ಬರುತ್ತೆ. ಒಂದ್ ಕೆಲಸ ಮಾಡು, ಈಗ ನೀನು ಏನು ಗೊತ್ತಿಲ್ದಿರೋ ಒಂಥರ ಸುಮ್ಮನೆ ಇದ್ಬಿಡು. ನಿಮ್ ತಾಯಿ ನಿಮ್ಗೇನು ಹೇಳಲ್ವಾ? ಹೇಳೇ ಹೇಳ್ತಾರೆ, ಅವಾಗ ರಿಯಾಕ್ಟ್ ಮಾಡು. ಹಾಗೊಂದ್ ವೇಳೆ ಏನು ಹೇಳಿಲ್ಲ ಅಂತ ಇಟ್ಕೋ, ನಿಮ್ಮಮ್ಮ ನಿನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ ಮಾಡ್ಕೊ. 2 ಪರೀಕ್ಷೆನೂ ಆಗೋಗ್ಲಿ. ಏನಂತ್ಯ?